ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಿವತ್ತೊಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಆ ಪ್ಲೇಸ್ ನೋಡಿಬಿಟ್ಟು ನೀವು ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ, ಅಷ್ಟೇ ನಾನು ಕೇಳ್ಕೊಡೋದು ನಿಮ್ಮ ಹತ್ರ. ಯಾವ ಪ್ಲೇಸು, ಎಲ್ಲಿಗೆ ಹೋಗ್ತೀರಾ ಅಂತ ಡೀಟೇಲ್ಸ್ ಬೇಕಾ ನಿಮಗೆ? ಬೇಡ ಬಿಡಿ, ಅಲ್ಲೋದ್ಮೇಲೆ ನೋಡುವಂತ್ರಿ, ಓಕೆನಾ? ಮತ್ತು ಕೋಪಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಓಕೆ? ಇವಾಗ ಜರ್ಕಿನ್ ಹಾಕ್ಕೊಂಡೆ, ಹೆಲ್ಮೆಟ್ ಹಾಕ್ಕೊಂಡೆ, ನಂತರ ಒಂದು ಒಳ್ಳೆ ಪೋಸ್ ಕೊಟ್ಟಾದ್ಮೇಲೆ ಏನು ಮಾಡಬೇಕು ಗೊತ್ತಾ? ನಮ್ಮ ಗಾಡಿ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಸೊ ಗಾಡಿ ಹತ್ತಬೇಕಲ್ವಾ? ಗಾಡಿ ಅಂತೂ ಹತ್ತಾಯಿತು. ಈಗ ನಾವು ಹೋಗ್ತಾ ಇರೋದು ಪ್ಲೇಸ್ ಯಾವುದು ಅಂತ ನಿಮ್ಗಿನ್ನೂ ಎಕ್ಸೈಟ್ಮೆಂಟಲ್ಲೇ ಇದ್ದೀರಾ? ನನಗಂತೂ ಗೊತ್ತು, ತೋರಿಸ್ತೀನಿ ಬನ್ನಿ, ನಿಮಗೆ ಕಾಯಿಸಲ್ಲ ನಾನು. ನೋಡಿದ್ರ ಎಷ್ಟು ಮೈ ರೋಮಾಂಚನ ಆಗುವಷ್ಟು, ಅಂದರೆ ಕಣ್ಣಿಗೆ ತುಂಬ್ಕೊಳೋ ಅಷ್ಟು ಅಂತ ಹೇಳ್ತಾರಲ್ವ, ಅಷ್ಟು ಕಣ್ಣಿಗೆ ತುಂಬ್ಕೊಂಬಿಟ್ಟೆ ನಾನಂತೂ. ಒಂಥರ ಮೈ ರೋಮಾಂಚನ ಅನ್ನಿಸ್ತು. ಈ ಥರ ಪ್ಲೇಸ್ಗೆ ಲೈಫಲ್ಲಿ ಒನ್ ಟೈಮ್ ಆದರೂ ಹೋಗಬೇಕು ಅನಿಸುತ್ತೆ. ಬಿಕಾಸ್ ನಮ್ಮ ಮನಸ್ಥಿತಿನ, ನಮ್ಮ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡೋಂತಹ ಜಾಗ ಯಾವುದಪ್ಪ ಅಂದರೆ ಈ ಥರ ಪ್ಲೇಸ್ಗಳು. ಈ ಪ್ಲೇಸನ್ನು ನೋಡಿದಾಗ ನನಗೂ ಹಾಗೆ ಅನ್ನಿಸ್ತು. ಆ ಸೌಂಡು, ಆ ನೀರು ಬೀಳ್ತಕ್ಕಂತಹದ್ದು, ಇದೆಲ್ಲ ಪ್ರಕೃತಿಯ ಸೌಂದರ್ಯ. ಇದು ಪ್ರಕೃತಿ ಕೊಟ್ಟಿರ್ತಕ್ಕಂತಹ ವರ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟು ಅದ್ಭುತವಾಗಿ ಹರಿತಾ ಇತ್ತು. ಇದು ಗಗನಚುಕ್ಕಿ ಮತ್ತು ಬಾರಚುಕ್ಕಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸು, ಆ ನೇಚರು. ಈ ಟೈಮಲ್ಲಿ ಹೋಗಿ ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಯುವರ್ ಡೇ ಅಂತಲೇ ಹೇಳ್ಬೋದು. ನಂತರ ಆ ಪ್ಲೇಸನ್ನು ನೋಡ್ಕೊಂಡಾದಮೇಲೆ ಚುರುಮುರಿ ಇತ್ತು. ಸೊ ಚುರುಮುರಿನ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಅಂಕಲ್ ಹಾಕ್ಕೊಟ್ರು, ನಾವು ಕುತ್ಕೊಂಡು ತಿಂತಾ ಇದ್ವಿ. ಆಮೇಲೆ ಜನ ನೋಡೋಕ್ಕಾಗಿಲ್ಲ ಗುರು, ಅಷ್ಟು ರಶ್ ಇತ್ತು. ಅಂದರೆ ಸ್ಯಾಟರ್ಡೆ ಸಂಡೇ ಹೋಗಿದ್ವಲ್ಲ, ಸೊ ಸ್ಯಾಟರ್ಡೆ ಸಂಡೇ ಆಲ್ಮೋಸ್ಟ್ ರಶ್ ಇರುತ್ತೆ. ಸಂಡೇ ಅಂತೂ ಇನ್ನೂ ಹೆವಿ ರಶ್ ಇರುತ್ತೆ. ನಾವು ಹೋಗಿದ್ದು ಸಂಡೇ ಇರೋದ್ರಿಂದ ಇನ್ನೂ ರಶ್ ಇತ್ತು ನೋಡಿ. ಅಂದರೆ ಇನ್ನೊಂದೇನು ನಮಗೆ ಅನುಕೂಲ ಆಯಿತು ಅಂದರೆ, ಅಲ್ಲಿ 3-4 ಇದು ಫ್ಲೋರ್ ಥರ ಇರುತ್ತೆ. ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಅಲ್ಲಿ ತಳಗಿದೆ ಅಲ್ಲ, ಅಲ್ಲಿ ಹೋದರೆ ಫುಲ್ ಕ್ಲಿಯರಾಗಿ ಕಾಣುತ್ತೆ. ಹಾಗಾಗಿ ಜನ ಅಷ್ಟು ಅನಿಸ್ತಿರ್ಲಿಲ್ಲ. ಎಲ್ಲರೂ ಆ ಕಡೆ ಸೈಡೇ ತುಂಬ ಇದ್ದಿದ್ದು. ನಾನು ಹೋಗಿ ತೋರಿಸ್ತಾ ಇದ್ದೀನಲ್ಲ, ಆ ಕಡೆ ಸೈಡಲ್ಲೇ ತುಂಬ ಜನಗಳು ಅಲ್ಲೇ ಇದ್ದಿದ್ದು. ಯಾಕೆಂದರೆ ಅಲ್ಲಿ ಸ್ಪಷ್ಟವಾಗಿ ತುಂಬ ಚೆಂದ ಕಾಣಿಸ್ತಾ ಇತ್ತು. ಆಮೇಲೆ ನೇಚರ್ ನೋಡಿ ಖುಷಿ ಆಗುತ್ತೆ. ನೇಚರನ್ನು ನೋಡಿದಾಗ ಏನೋ ಒಂದು ರೀತಿ ಆನಂದ ಅಂತಲೇ ಹೇಳ್ಬೋದು ಮನಸ್ಸಿಗೆ. ನೋಡಿ, ಇದೇ ಸ್ಥಳದಲ್ಲಿ ಜನ ಜಾಸ್ತಿ ಇದ್ದಿದ್ದು, ಇಲ್ಲೇ ತುಂಬ ಚೆಂದ ಕಾಣಿಸ್ತಾ ಇದ್ದಿದ್ದು. ಆಮೇಲೆ ಅದಕ್ಕಿಂತ ತೆಳಗೆ ಒಂದಿದೆ ನೋಡಿ, ಅಲ್ಲೂ ಕೂಡ ನೋಡ್ತಾ ಇದ್ರು. ಈ ಥರ ಅಲ್ಲಿ ಚೆನ್ನಾಗಿತ್ತು. ಆಮೇಲೆ ನಂತರ ಅಲ್ಲಿರ್ತಕ್ಕಂತಹ ಕಬ್ಬಿನ ಹಾಲು, ಅಲ್ಲಿ ಕಬ್ಬಿನ ಹಾಲು ಮಾತ್ರ ಕೊರತೆನೇ ಇಲ್ಲ. ಫುಲ್ ಎಲ್ಲ ಕಡೆಗೂ ಕಬ್ಬಿನ ಹಾಲು, ವೆರೈಟೀಸ್ ಆಫ್ ತಿನ್ನುವಂತಹ ಐಟಮು, ನಲ್ಲಿಕಾಯಿ, ಅದು ಪೇರಳೆಕಾಯಿ ಅಂತ ತುಂಬ ಇದು. ನಾನು ಇವಾಗ ಕಬ್ಬಿನ ಹಾಲು ಕುಡಿತಾ ಇದ್ದೀನಿ ನೋಡಿ. ಆಮೇಲೆ ಇಲ್ಲೊಂದು ದೃಶ್ಯ ನೋಡಿ, ತೋರಿಸ್ತೇನೆ. ಈ ಮಂಗಣ್ಣ ಎರಡು ಸೇರ್ಕೊಂಡು ಹೆಂಗೆ ಆಟಾಡ್ತಾ ಇದ್ದಾವೆ ಅಂದರೆ, ನಮಗೆ ಅದು ಏನಂದರೆ ಎಲ್ಲ ಪ್ರತಿಯೊಂದು ಮೂಮೆಂಟನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಈ ಥರ ಕೆಲವೊಂದು ಮೂಮೆಂಟನ್ನು ಏನೋ ಗೊತ್ತಿಲ್ಲ, ಒಂಥರ ಇಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನೋಡಿ ಹೆಂಗೆ ಆಟಾಡ್ತಾ ಇದೆ. ಅದು ಮೇಲೆ ಫಸ್ಟ್ ಹೋಗುತ್ತಾ, ಇದು ಫಸ್ಟ್ ಹೋಗುತ್ತೋ ಅಂತ ಎರಡು ಡಿಸ್ಕಷನ್ ಮಾಡ್ಕೊಂಡಿದ್ದಾವೆ ಅನಿಸುತ್ತೆ ಮೋಸ್ಟ್ಲಿ. ಸೊ ಅದು ಇದು ಇಬ್ಬರು ಕಾಂಪಿಟೇಷನ್ ಕೊಡ್ತಾ ಇದೆ. ಫೈನಲಾಗಿ ಅದೇ ಗೆದ್ದುಬಿಡ್ತು. ನಂತರ ನಾವು ಕೂಡ ಫೋಟೋ ತೊಗೊಂಡ್ವಿ. ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಫೋಟೋ ತೊಗೊಂಡ್ವಿ. ಸೆಲ್ಫಿ ಸ್ಟಿಕ್ಕನ್ನು ಒಯ್ದಿದ್ದೆ, ಸೊ ತುಂಬ ಅನುಕೂಲ ಆಯಿತು. ಫೋಟೋ ತಕ್ಕೊಂಡ್ವಿ. ನಂತರ ಕುದುರೆ ಸವಾರಿ ಇತ್ತು. ಸೊ ನಾನೇನು ಕಮ್ಮಿನ ಅಂತ ತಿಳ್ಕೊಂಡು ನಾನು ಕೂಡ ನಡಿ ಹೋಗೋಣ ಅಂತ ಕುದುರೆ ಮೇಲೆ ಹತ್ತು ಕುತ್ಕೊಂಡೆ. ಒಂದೊಳ್ಳೆ ಮಜಾ ಸಿಕ್ತು. ಆಮೇಲೆ ಆ ಕುದುರೆ ತುಂಬ ಸ್ಪೀಡಾಗಿ ಓಡ್ತಾಯಿತ್ತು, ಆ್ಯಕ್ಟಿವ್ ಇತ್ತು. ಅದ್ರ ಜೊತೆಗೆ ನಾನು ಆ್ಯಕ್ಟಿವ್ ಆಗಬೇಕಲ್ವ, ಸೊ ನಾನು ಆ್ಯಕ್ಟಿವ್ ಆಗಿ ಕುಣ್ಕೊತ ಕುದುರೆ ಮೇಲೆ ಹೋದೆ. ನಂತರ ತಲಕಾಡಿಗೆ ಹೋದ್ವಿ. ತಲಕಾಡಲ್ಲಿ ನಮಗೆ ಸಿಕ್ಕಿದ್ದು ಮೇಯ್ನಾಗಿ ತೆಪ್ಪದಲ್ಲಿ ಹೋಗ್ಬೇಕಂದ್ರೆ ತುಂಬ ಇಷ್ಟ. ಸೊ ನೀರಲ್ಲಿ ನದಿ ತೆಪ್ಪದಲ್ಲಿ ಹೋಗೋದು ಅಂದರೆ ಚೆನ್ನಾಗಿರುತ್ತೆ, ಒಂಥರ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ನಾವು ಅದೇ ತೆಪ್ಪ, ಅವರು ಕರ್ಕೊಂಡು ಹೋಗ್ತಿರಲ್ಲ ಅದೇ ತೆಪ್ಪದಲ್ಲೇ ಹೋಗ್ತಾ ಇದ್ದಿದ್ದು. ನೋಡಿ ಹತ್ತು ಕೂತ್ಕೊಂಡ್ವಿ ತೆಪ್ಪದಲ್ಲಿ. ನೋಡಿ ತೆಪ್ಪದಲ್ಲಿ ಹತ್ತು ಕುತ್ಕೊಂಡ್ವಿ. ಅಲ್ಲಿ ಆಟ ಆಡೋರು ಕೂಡ ಆಟಾಡ್ತಾ ಇದ್ದಾರೆ. ನಾವು ತೆಪ್ಪದಲ್ಲಿ ಹೋಗ್ಬೇಕಂತ ಆಸೆ ಆಯಿತು. ಸೊ ತೆಪ್ಪದಲ್ಲಿ ನಾವು ಹೋಗ್ತಾ ಇದ್ವಿ. ಫಸ್ಟು ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕಪ್ಪ ಅಂದರೆ, ನಮ್ಮನ್ನು ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಿದ್ದಾರೆ ನೋಡು, ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಅವರು ಕೂಡ ಸಪೋರ್ಟಿವ್ ಆಗಿ ನಮ್ಮ ಜೊತೆ ಚೆಂದ ಮಾತಾಡ್ತಾ, ಆ ಟೈಮಿಂಗ್ಸ್ ಹೋಗೋದೇ ಗೊತ್ತಾಗಲಿಲ್ಲ. ಆಮೇಲೆ ಒಂದೊಂದು ದೂರ ಕರ್ಕೊಂಡೋದ್ರೆ ಇಷ್ಟು ರೇಟು, ಇಲ್ಲೇ ಹತ್ತಿರ ಕರ್ಕೊಂಡೋದ್ರೆ ಇಷ್ಟು ರೇಟು ಅಂತ ಅವ್ರು ತೆಪ್ಪದಲ್ಲಿ ಮಾತಾಡಿರ್ತಾರೆ. ಸೊ ನೀವು ಅದು ಅನುಕೂಲವಾಗಿ ನೀವು ಹೋಗ್ಬೋದು. ನಾವು ಕೂಡ ಎಂಜಾಯ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಡ್ಯಾನ್ಸ್ ಗೇನ್ಸ್ ಏನೋ ಒಂದು ಮಾಡ್ಕೊಂಡು ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಬಂದ್ವಿ. ನೀವು ಕೂಡ ಎಂಜಾಯ್ ಮಾಡಿ ಆಯಿತಾ?
ಹೊಟ್ಟೆ ಹಸಿವಾಗ್ತಾ ಇತ್ತು ಅಂತ ತಲಕಾಡಲ್ಲಿ ಪ್ಲೇಸ್ ಹುಡುಕ್ತಾ ಇದ್ವಿ. ನಮ್ಮ ಕಣ್ಣಿಗೆ ಬಿದ್ದಿದ್ದು ಬಾಳೆದೆಲೆಯ ಊಟ. ಸೊ ಬಾಳೆದೆಲೆಯ ಊಟ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಮದುವೆ ಮನೆ ಶೈಲಿಯಲ್ಲಿ ಯಾವ ರೀತಿ ಮಾಡಿರ್ತಾರೋ, ಮದುವೆ ಮನೆಯಲ್ಲಿ ಯಾವ ರೀತಿ ನಮಗೆ ಊಟಕ್ಕೆ ಬಡಿಸ್ತಾರೋ ಅದೇ ಪ್ರಕಾರ ಇಲ್ಲಿ ನಡೀತಾ ಇತ್ತು. ನನಗೆ ಮದುವೆ ಮನೆಗೆ ಹೋಗಿದ್ದೀನಿ ಅನ್ನೋ ಫೀಲಲ್ಲೇ ನಾನು ಊಟ ಮಾಡ್ಕೊಂಡು ಬಂದೆ. ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಏನೇನು ಐಟಮ್ ಕೂಡ ಮಾಡಿಸಿದ್ದಾರೆ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೇನೆ. ನೋಡಿ, ಅವರು ಹೇಳ್ತಾರೆ, ನೋಡ್ಕೊಂಬನ್ನಿ. ಊಟಕ್ಕೆ ಚೆನ್ನಾಗಿದೆ. ನಮ್ಮಲ್ಲಿ ಎಲ್ಲ ರೀತಿ ಊಟನೂ ಸಿಗುತ್ತೆ. ಬಾಳೆ ಎಲೆ ಊಟ, ಹೋಳಿಗೆ ಊಟ, ಪರೋಟ ಊಟ, ಚಪಾತಿ ಊಟ, ಒಂದೊಂದು ಊಟಕ್ಕೆ ಒಂದೊಂದು ಥರ ರೇಟ್ ಇರುತ್ತೆ. ಊಟ ಬ್ರಾಹ್ಮಣ ಶೈಲಿಯಲ್ಲಿ ನಡೆದಿರುತ್ತೆ. ಎಲ್ಲ ಸೌದೆ ಒಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಊಟ ಆಗಿರುತ್ತೆ. ನೀವು ಆರ್ಡ್ರ್ಗಳು, ಕ್ಯಾಟ್ರಿಂಗು ಎಲ್ಲ ಹೇಳ್ಬೋದು. ಹೇಳಿದರೆ ನಿಮಗೆ ಅದು ಅವೈಲಬಿಲಿಟಿ ಇರುತ್ತೆ. ನನ್ನ ಫೋನ್ ನಂಬರ್ ಬಂದು 9845629272. ನನ್ನ ಹೆಸರು ಗಣೇಶ್ ಭಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಇದು ಹೋಳಿಗೆ ಊಟಕ್ಕೆ ಎಷ್ಟಿದೆ? ಹೋಳಿಗೆ ಊಟ 150 ರೂಪಾಯಿ. ಓಕೆ ಓಕೆ. ಅನ್ಲಿಮಿಟೆಡಾ? ಹಾಂ, ಅನ್ಲಿಮಿಟೆಡ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ನಂತರ ಊಟ ಮುಗಿದ ತಕ್ಷಣ ನಾವು ಬಂದಿರತಕ್ಕಂತಹ ಪ್ಲೇಸು ಕೀರ್ತನ ನಾರಾಯಣ ದೇವಸ್ಥಾನ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂತಹ ತಲಕಾಡಿನಲ್ಲಿ ಬಂದಿರತಕ್ಕಂತಹ ಪ್ಲೇಸಿಗೆ ನಾವು ಬಂದಿದ್ದೀವಿ. ನನಗೆ ಫುಲ್ ಸುಸ್ತಾಯಿತು. ನಾನು ಆರಾಮಾಗಿ ಕೂತ್ಕೊಂಡೆ. ನಮ್ಮ ಹಸ್ಬೆಂಡು ವೀಡಿಯೋ ಮಾಡ್ತಾಯಿದ್ರು. ನನ್ನ ವೀಡಿಯೋನು ಕೂಡ ಮಾಡಿದ್ದಾರೆ. ನೋಡಿ ಯಾವ ಥರ ಸುಸ್ತಾಗಿದ್ದೀನಿ ಅಂತ. ನಂತರ ಈ ಪ್ಲೇಸಿಗೆ ಹೋಗಬೇಕು ಅಂತ ಅಂದ್ವಿ. ಇಲ್ಲಿ ನಮ್ಮ ಬಸವಣ್ಣ ಇದ್ದಾರೆ. ಸೊ ಬಸವಣ್ಣಂಗೆ ನಮಸ್ಕಾರ ಮಾಡಿ ನಂತರ ನಾವು ಈ ಪ್ಲೇಸಿಗೆ ಬಂದ್ವಿ. ಕೀರ್ತನ ನಾರಾಯಣ ಎಂಬ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ. ಆಮೇಲೆ ಪೀಸ್ಫುಲ್ ಅಂತಲೇ ಹೇಳ್ಬೋದು. ತುಂಬ ನನಗಂತೂ ಖುಷಿ ಆಯಿತು ಈ ದೇವಸ್ಥಾನವನ್ನು ನೋಡಿ. ವೈದ್ಯನಾಥೇಶ್ವರ ಎಂಬ ಟೆಂಪಲ್ಗೆ ಹೋದ್ವಿ. ಸೊ ಇಲ್ಲಿ ತುಂಬ ಚೆಂದ ಇದೆ. ಯಾವ ಥರ ಅಂದರೆ ಜನ ಜಾಸ್ತಿ ಇದ್ದರು, ಅಂದರೆ ಸಾಧಾರಣವಾಗಿದ್ದರು. ಅಷ್ಟೊಂದೇನು ಇದ್ದರು ಅಂತಲೇ ಹೇಳೋಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಪರವಾಗಿಲ್ಲ. ಬಟ್ ನಾವು ಹೋಗಿರೋ ಟೈಮಲ್ಲಿ ಸ್ವಲ್ಪ ಬಿಸಿಲಿತ್ತು. ಬಿಸಿಲಿರೋ ಕಾರಣಕ್ಕೆ ಸ್ವಲ್ಪ ಆಯಾಸ, ಸುಸ್ತು ಅನ್ನಿಸ್ತು. ಬಟ್ ಪ್ಲೇಸ್ ಮಾತ್ರ ಸೂಪರಾಗಿತ್ತು. ಫುಲ್ ಕಲ್ಲಿನಿಂದನೇ ಕೆತ್ತಿರ್ತಕ್ಕಂತಹದ್ದು. ಆಮೇಲೆ ಏನೋ ಒಂಥರ ಪ್ಲೇಸ್ ಸ್ಥಳದಲ್ಲಿ ಕೂತ್ಕೊಂಡಾಗ ಏನೋ ಒಂಥರ ನೆಮ್ಮದಿ, ಶಾಂತಿ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಗಿರ್ತಕ್ಕಂತಹ ಸ್ಥಳ ಅಂತಲೇ ಹೇಳ್ಬೋದು. ಆಮೇಲೆ ನಾವು 300 ಕಿಲೋಮೀಟ್ರ್ ದೂರದಿಂದ ಬಂದಿದ್ದು. ಹೋಗ್ತಾ ಬರ್ತಾ ಟೋಟಲ್ ಸೇರಿ 300 ಕಿಲೋಮೀಟ್ರ್ ಬೈಕಲ್ಲೇ ಬಂದಿದ್ದು. ಎಷ್ಟು ನಿಮಗೆ ಅನಿಸ್ಬೋದು ಯಾಕೆ ಬೈಕಲ್ಲೇ ಬಂದ್ರಿ, ಕಾರಲ್ಲಿ ಬರ್ಬೋದಿತ್ತು ಅಂತ. ಬಟ್ ನಮಗೆ ಬೈಕಲ್ಲೇ ಹೋಗಬೇಕು ಅಂತ ಆಸೆ ಇತ್ತು, ಬೈಕಲ್ಲೇ ಟ್ರಾವೆಲ್ ಮಾಡಬೇಕು ಅಂತ. ಕಾರಿಗಿಂತ ಈ ಅಡ್ವೆಂಚರನ್ನು, ನೇಚರನ್ನು ಫೀಲ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಕಾರಿಗಿಂತ ಬೈಕೇ ಸೇಫ್ಟಿ ಅಂತ ಅನಿಸ್ಬಿಡುತ್ತೆ. ಸೇಫ್ಟಿ ಅನ್ನೋದಕ್ಕಿಂತ ಬೆಸ್ಟ್ ಅಂತ ಅನಿಸುತ್ತೆ. ಬಿಕಾಸ್ ಏನೋ ಒಂಥರ ಇಷ್ಟ ನಮಗೆ. ಅದಕ್ಕೋಸ್ಕರ 300 ಕಿಲೋಮೀಟ್ರ್ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಈ ಥರ ಪ್ಲೇಸ್ಗಳನ್ನು ನೋಡೋದಕ್ಕೆ ಬಂದ್ವಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸು. ನೀವು ಕೂಡ ನೆಕ್ಸ್ಟ್ ಬಂದರೆ ಒಂದು 4-5 ಪ್ಲೇಸ್ ಕವರ್ ಮಾಡ್ಬೋದು. ಅಷ್ಟು ಚೆಂದ ಇದೆ ಪ್ಲೇಸಸ್ಸು. ಅಂದರೆ ಕ್ಯಾಮ್ರಾಕ್ಕಿಂತ ರಿಯಲ್ಲಾಗಿ ತುಂಬ ಚೆನ್ನಾಗಿದೆ.